ಲೋಕಸಭೆ ಚುನಾವಣೆ ಇನ್ನೇನು ಹತ್ರ ಬರ್ತಾ ಇದೆ. ಆದ್ರೆ ಬಂಡಾಯದ ಬಿಸಿ ಮಾತ್ರ ಇನ್ನೂ ಕೂಡ ಕಡಿಮೆ ಆಗ್ತಾ ಇಲ್ಲ. ಬಿಜೆಪಿಯಲ್ಲಿ ಇನ್ನೂ ಬಂಡಾಯದ ದಳ್ಳುರಿ ಹೆಚ್ಚಾಗ್ತಾನೆ ಇದೆ. ಇದಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಡೀಟೇಲ್ಸ್ ಬರ್ತಾ ಇದೆ, ನೋಡ್ತಾ ಹೋಗೋಣ. ಬಿಜೆಪಿಯಲ್ಲಿ ಬಂಡಾಯದ ದಳ್ಳುರಿ ಇನ್ನು ಜಾಸ್ತಿ ಆಗ್ತಾನೆ ಹೋಗ್ತಾ ಇದೆ. ಗೋವಿಂದ ಕಾರಜೋಳ ಅವ್ರಿಗೆ ಟಿಕೆಟ್ ಅನ್ನ ಕೊಡ್ಲಾಗಿದೆ ಚಿತ್ರದುರ್ಗದಲ್ಲಿ. ಆದ್ರೆ ಈಗ ಒಂದ್ ರೀತಿಯಾಗಿ ಇವರು ಕೂಡ ಚಂದ್ರಪ್ಪ ಅವರು ಕೂಡ ನಾನು ಅಲ್ಲಿ ಕಂಟೆಸ್ಟ್ ಮಾಡಬೇಕು, ನಾನು ಲೋಕಸಭೆ ಚುನಾವಣೆಯಲ್ಲಿ ಗೆದ್ದೇ ಗೆಲ್ತೀನಿ ಅನ್ನೋ ವಿಶ್ವಾಸವನ್ನ ಕೂಡ ಇಟ್ಕೊಂಡಿದ್ರು. ಜೊತೆಗೆ ಟಿಕೆಟ್ ಸಿಗುತ್ತೆ ಅನ್ನೋ ಹಿನ್ನೆಲೆಯಲ್ಲಿ ಸಾಕಷ್ಟು ಪ್ರಚಾರದ ಕೆಲಸಗಳನ್ನ ಮೊದಲು ಕೂಡ ಮಾಡ್ತಾ ಇದ್ರು. ಆದ್ರೆ ಟಿಕೆಟ್ ಕೈ ತಪ್ಪಿದೆ. ಇದೇ ಹಿನ್ನೆಲೆಯಲ್ಲಿ ಅವರು ಕೂಡ ನಾನು ಪಕ್ಷೇತರವಾಗಿ ಸ್ಪರ್ಧೆ ಮಾಡ್ತೀನಿ, ಬಂಡಾಯ ಹೇಳ್ತೀನಿ ಅನ್ನೋ ಮಾಹಿತಿಯನ್ನ ಕೊಟ್ಟಿದ್ರು. ಆದ್ರೆ ಇದಕ್ಕೆ ಅವಕಾಶವನ್ನ ಕೊಡ್ತಾ ಇಲ್ಲ ಬಿಜೆಪಿ ನಾಯಕರು. MLC ರವಿಕುಮಾರ್ ಅವರು ಅವರ ಮನೆಗೆ ಭೇಟಿ ನೀಡಿ ಅವರ ಮನವೊಲಿಕೆಗೆ ಪ್ರಯತ್ನವನ್ನ ಮಾಡಿದ್ದಾರೆ ಅನ್ನೋ ಮಾಹಿತಿ ಸದ್ಯಕ್ಕೆ ಸಿಗ್ತಾ ಇರುವಂತದ್ದು. ಅಸಮಾಧಾನಿತರ ಮನವೊಲಿಕೆಗೆ ಈಗ ನಾಯಕರು ಕಸರತ್ತನ್ನ ಬಿಜೆಪಿ ನಾಯಕರು ಅದರಲ್ಲೂ ಪರ್ಟಿಕ್ಯುಲರ್ ಆಗಿ ಮಾಡ್ತಾ ಇರುವಂತದ್ದು. ಚಿತ್ರದುರ್ಗದ ಚಂದ್ರಪ್ಪ ಮನೆಗೆ ಇವತ್ತು MLC ರವಿಕುಮಾರ್ ಅವರು ಭೇಟಿ ನೀಡಿ ಮನವೊಲಿಕೆಯ ಯತ್ನವನ್ನ ಮಾಡಿರುವಂತದ್ದು. ಈ ಬಗ್ಗೆ ಡೀಟೇಲ್ಸ್ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಸಿದ್ದರಾಜು ಅವರೇ. ಇವತ್ತು ಚಂದ್ರು ಅವ್ರ ಮನೆಗೆ ರವಿಕುಮಾರ್ ಅವರು ಭೇಟಿ ಕೊಟ್ಟಿದ್ದಾರೆ. ಏನಾಯ್ತು? ಏನಾದ್ರೂ ಅವರ ಅಸಮಾಧಾನ ಶಮನ ಆಗೋ ನಿಟ್ಟಿನಲ್ಲಿ ಏನಾದ್ರೂ ಅಲ್ಲಿ ಕೆಲಸ ನಡೀತಾ? ಏನ್ ಹೇಳ್ತಾರೆ ಚಂದ್ರಪ್ಪ ಅವರು ಅಂತ? ಖಂಡಿತವಾಗೂ ಚಂದನ, ಏನು ಹೊಳಲ್ಕೆರೆ ಶಾಸಕ ಎಂ ಚಂದ್ರಪ್ಪ ಪುತ್ರ ರವಿಚಂದ್ರನ್ಗೆ ಚಿತ್ರದುರ್ಗ ಲೋಕಸಭಾ ಚುನಾವಣೆಯ ಬಿಜೆಪಿ ಟಿಕೆಟ್ ಕೈತಪ್ಪಿದ ಹಿನ್ನೆಲೆಯಲ್ಲಿ ಬಿಜೆಪಿ ವಿರುದ್ಧ ಏನು ಹೊಳಲ್ಕೆರೆ ಶಾಸಕ ರೆಬೆಲ್ ಆಗಿರುವಂತದ್ದು. ಹೀಗಾಗಿ ಚಿತ್ರದುರ್ಗ ಬಿಜೆಪಿ ಅಭ್ಯರ್ಥಿ ಗೋವಿಂದ ಕಾರಜೋಳ ಅವರು ಪ್ರಚಾರದ ವೇಳೆ ಕೂಡ ಅಡ್ಡಗಾಲಾಗಿರುವಂತದ್ದು. ಈ ಹಿನ್ನೆಲೆಯಲ್ಲಿ ಬಿಜೆಪಿ ಬಂಡಾಯದ ಅಭ್ಯರ್ಥಿಯಾಗಿ ಏನು ಪಕ್ಷೇತರವಾಗಿ ತಮ್ಮ ಪುತ್ರ ರವಿಚಂದ್ರನ್ ಅವರನ್ನು ನೀವು ಕಣಕ್ಕಿಳಿಸ್ತೀನಿ ಅಂತ ಚಂದ್ರಪ್ಪ ಈಗಾಗಲೇ ಬಿಜೆಪಿ ವಿರುದ್ಧ ಗುಡುಗಿದ್ರು. ಈ ಹಿನ್ನೆಲೆಯಲ್ಲಿ ಇಂದು ಏನು ಹೊಳಲ್ಕೆರೆ ಶಾಸಕ ಚಂದ್ರಪ್ಪ ಅವರ ಮನೆಗೆ MLC ರವಿಕುಮಾರ್ ಅವರು ಕೂಡ ಬಿಜೆಪಿ ಪರ ಸಂಧಾನಕಾರರಾಗಿ ಆಗಮಿಸಿದ್ದಾರೆ. ಈಗಾಗಲೇ ಸುಮಾರು 2 ತಾಸು ಅಧಿಕ ಹೊತ್ತು ಅವರು ಏನು ಚಂದ್ರಪ್ಪ ಕುಟುಂಬಸ್ಥರೊಂದಿಗೆ ಮಾತುಕತೆ ಕೂಡ ನಡೆಸಿದ್ದಾರೆ, ಒಂದು ಸಮಾಲೋಚನೆ ಕೂಡ ನಡೆಸಿದ್ದಾರೆ. ಹಾಗೆ ಏನು ಅವರನ್ನ ಮನವೊಲಿಸುವಂತ ಪ್ರಯತ್ನ ಕೂಡ ನಡೆಸಿದ್ದಾರೆ. ಈ ವೇಳೆ ಏನು ರಘುಚಂದನ್ ಅವರು ಒಂದೇ ಪಟ್ಟು ಹಿಡಿದಿರುವಂತದ್ದು, ನನಗೆ ಟಿಕೆಟ್ ಕೊಟ್ಟರೆ ಮಾತ್ರ ಕಣದಿಂದ ಹಿಂದೆ ಸೇರಿಸಿ ಎಂಬ ಅಭಿಪ್ರಾಯ ವ್ಯಕ್ತಪಡಿಸಿದೆ. ಆದ್ರೆ ಏನು MLC ರವಿಕುಮಾರ್ ಅವರೊಂದಿಗೆ ಮಾತನಾಡೋದಕ್ಕೆ ಚಂದ್ರಪ್ಪ ಹಿಂದೇಟು ಹಾಕಿದ್ದವರು ಎಲ್ಲ ಹೊರಗಡೆ ಇದ್ದಾರೆ ಎಂಬ ಅಭಿಪ್ರಾಯವನ್ನ ಕುಟುಂಬಸ್ಥರು ತಿಳಿಸಿದ್ದಾರೆ. ಹೀಗಾಗಿ ಎಲ್ಲ ಒಂದ್ ಕಡೆ ಸಂಧಾನ ಬಹುತೇಕ ವಿಫಲವಾಗಿದೆ ಅಂತಾನೆ ಹೇಳ್ಬೋದು. ಏನು ಬಂದ ದಾರಿಗೆ ಸುಂಕವಿಲ್ಲ ಎಂಬಂತೆ MLC ರವಿಕುಮಾರ್ ಈಗಾಗಲೇ ಮನೆಯಿಂದ ತೆರಳ್ತಾ ಇದ್ದಾರೆ. ಚಂದನ. ಓಕೆ, ಧನ್ಯವಾದ ಸಿದ್ದರಾಜು ತಮ್ಮೆಲ್ಲ ಡೀಟೇಲ್ಸ್ಗಾಗಿ.